ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಾವೆಲ್ಲ ನಾವಲ್ಲಿ ಮೀಡಿಯಾ ಸಂಬಂಧಪಟ್ಟಂಗೆ ಕೆಲಸ ಮಾಡೋದಕ್ಕೆ ಅನೇಕ ಜನರು ಈ ಥರ ಪ್ರಾಜೆಕ್ಟ್ ಮಾಡಬೇಕು ಅಂತ ಬರ್ತಾರೆ. ರಘುಭಟ್ರು ಬಂದಾಗೂ ಅದೇ ಅಂದ್ಕೊಂಡಿದ್ದೆ, ಅದು ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಮ್ಯೂಸಿಕ್ಕು ಒಂದು ಇದು ಮಾಡಿ ಮುಗಿಸಿಬಿಡ್ತಾರೆ ಅಂತೇಳಿ. ಬಟ್ ಯಾವಾಗ ಅವರು ಒಂದೊಂದು ಪ್ಲ್ಯಾನ್ ನಮ್ಗೆ ಹೇಳ್ತಾ ಹೋದರು, ಇದು ಯಾವ ಮಟ್ಟದಲ್ಲಿ ದೊಡ್ಡ ಪ್ರಾಜೆಕ್ಟ್ ಅಂಬೋದು ಅರ್ಥ ಆಗ್ತಾ ಹೋಯಿತು. ಆಮೇಲೆ ಅವ್ರು ಹೇಳಿದರು ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಮಾಡ್ತಾರೆ ಅಂತೇಳಿ. ಸೊ ಹಿಂಗೆ ಒಂದೊಂದು ಆ್ಯಡ್ ಆಗಿ ಯಾವಾಗ ಇವ್ರು ಶೂಟಿಂಗ್ ಅಂತೇಳಿ ಬಂದರು, ಒಂದು ಡೇಟ್ ಕೊಟ್ಟು ಶೂಟಿಂಗ್ ಬಂದು ನಾವು ಫಸ್ಟ್ ಆ ಕ್ಯಾಮ್ರಾಗಳು ನೋಡಿ ಗಾಬರಿ ಆಗ್ಬಿಟ್ಟು, ಒಂದು ಸಿನಿಮಾ ಸೆಟಪ್ಪಿಗೆ ಯಾವ ಥರ ಕ್ಯಾಮ್ರಾ ಸೆಟಪ್ ಇರುತ್ತೋ ಎಲ್ಲ ರೀತಿ ಸೆಟಪ್ಪು ಇತ್ತಲ್ಲಿ. ನಾವು ಆ ಥರ ಒಂದು ಯಾರೊಬ್ಬರು ಒಂದು ಆಲ್ಬಮ್ ಸಾಂಗ್ಗೋಸ್ಕರ ಇಲ್ಲ ಒಂದು ಯಾವುದೋ ಸಣ್ಣ ವಿಡಿಯೋಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಅನ್ನೋದು ಕಲ್ಪನೆ ಇರಲಿಲ್ಲ ನನಗೆ. ಸೊ ಆ 2 ದಿವಸ ಅಂತೇಳಿ ಸ್ಟಾರ್ಟ್ ಆಗಿದ್ದು ಶೂಟಿಂಗ್. ಸುಮಾರು ಅದು ಎಕ್ಸ್ಟೆಂಡ್ ಆಗಿ 1 ವಾರ ಶೂಟಿಂಗ್ ಮಾಡಿದ್ವಿ ಕಂಪ್ಲೀಟ್. ಆಮೇಲೆ ಇದು ವಿಶೇಷ ಆಲ್ಬಮ್ ಸಾಂಗ್ ಯಾಕಂದರೆ ಇಷ್ಟು ಮುಂಚೆ ಮಧು ಮೇಡಮ್ ಅವರು ಹೇಳಿದ್ರು, ನೀವು ಮಂತ್ರಾಲಯಕ್ಕೆ ಯಾವಾಗೋ ಒಂದ್ಸರಿ ಬಂದಿರ್ಬೋದು, ಆ ಟೈಮಲ್ಲಿ ಆಗೋ ಪೂಜೆಗಳು ಉತ್ಸವಗಳು ನೋಡಿರ್ಬೋದು. ಬಟ್ ಈ ಆಲ್ಬಮ್ ಸಾಂಗ್ನಲ್ಲಿ ವರ್ಷದಲ್ಲಿ ನಡೆಯುವ ಆಲ್ಮೋಸ್ಟ್ 90% ಕಾರ್ಯಕ್ರಮಗಳು ಕವರ್ ಆಗಿರ್ತದೆ. ಗುರುವೈಭೋತ್ಸವ ಆಗಿರ್ಬೋದು, ಅಕ್ಷಯ ತೃತೀಯ ಆಗಿರ್ಬೋದು. ಸರ್ ಇದು ಹೇಳ್ಬೋದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ, ಏನು ಸರ್ಪ್ರೈಸ್ ಇದ್ರೆ. ಸೊ ಎಲ್ಲ ಕೆಲವು ಮಾಮೂಲು ಜನಕ್ಕೆ ಕಾಣಿಸದೇ ಇರುವಂಥ ಉತ್ಸವಗಳು ಕೂಡ ಇದರಲ್ಲಿ ಕವರ್ ಮಾಡಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ನಾವಲ್ಲಿ ಬರೀ ರಾ ಫುಟೇಜ್ ನೋಡೇ ತುಂಬ ಖುಷಿ ಆಗ್ಬಿಡ್ತೀವಿ. ಈ ಥರ ರಾಯರ್ನ ನೋಡ್ಲಿಕ್ಕೆ ಇಷ್ಟು ಕ್ವಾಲಿಟಿಯಲ್ಲಿ ಸಿಗೋದು ತುಂಬ ಕಷ್ಟ. ಹಾಗಾಗಿ ಅವ್ರ ಟೀಮ್ ಏನು ಬಂದಿತ್ತು, ಅವ್ರ ಟೀಮ್ ಕೂಡ ತುಂಬ ಶ್ರಮ ಪಟ್ಟಿದ್ರು. ಒಂದು ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಅದು ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಕ್ಯಾಮ್ರಾಮನ್ ಒಬ್ಬರು ಇದ್ರು. ಇಡೀ ರಥೋತ್ಸವ ಒಂದು ರೌಂಡ್ ತಿರುಗೋ ತನ ಅವ್ರು ಕಂಟಿನ್ಯೂಸ್ ಆಗಿ ಒಂದೇ ಶಾರ್ಟಲ್ಲಿ ತೆಗೆದ್ರು ಅವರು. ಅದು ತುಂಬ ನಂಗೆ ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿದ್ರು. ಬರೀ ಯಾವುದೋ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀವಿ, ಬಂದೊಂದು ವಿಡಿಯೋ ತೆಗೆದು ಹೋಗೋಣ ಅಂಬೋದಿಲ್ಲ ಅಂತೆ. ಪ್ರತಿ ಒಬ್ಬರು ಕೂಡ ಹೆಲ್ಪರಿಂದ ಹಿಡ್ಕೊಂಡು ಮೇನ್ ಟೆಕ್ನಿಷಿಯನ್ಸಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಅಷ್ಟೇ ಭಕ್ತಿಭಾವದಿಂದ ಮಾಡಿದರು. ಅದು ತುಂಬ ಸಂತಸದ ಸಂಗತಿ. ಆಮೇಲೆ ಅಜನೀಶ್ ಲೋಕನಾಥ್ ಅವರು ಇದಕ್ಕೆ ಆಡಿಯೋ ಮ್ಯೂಸಿಕ್ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಯಾಕಂದರೆ ಇವಾಗ ರೀಸೆಂಟಾಗಿ ಕಾಂತಾರ 2 ಅಲ್ಲಿ ಆ ಸಾಂಗ್ ಕೇಳಿದ ತಕ್ಷಣ ನಮ್ಗೆ ಅದೊಂಥರ ಪಾಸಿಟಿವ್ ವೈಬ್ ಇತ್ತು. ನಾವು ಒಂದ್ಸಲ ಕೇಳಿಬಿಟ್ರೆ, ಅಲ್ಲೇನೋ ಹೋಗ್ಬೇಕಾದ್ರೆ ಅದೊಂದ್ಸಲ ಕೇಳಿಬಿಟ್ರೆ ನಾವೊಂದು ಪಾಸಿಟಿವ್ ವೈಬಲ್ಲಿ ಹೋಗ್ಬೋದು ಅನ್ನೋ ಥರ ಇತ್ತು. ಅವಾಗ ಅನಿಸ್ತಾ ಇತ್ತು, ಒಂದು ರಾಯರ್ದು ಈ ಥರ ಒಂದು ಹಾಡು ಬಂದಿದ್ರೆ ಚೆನ್ನಾಗಿತ್ತಲ್ಲ. ನಮಗೆ ರಾಯರ್ದ ಅನೇಕ ಹಾಡುಗಳು ಇದ್ದಾವೆ, ಆದರೆ ಜನ ಸೆಲೆಬ್ರೇಟ್ ಮಾಡ್ಕೊಂಬೋತಾರೆ. ರಾಯರ್ದು ಒಂದು ಹಾಡು ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಬೋತಾರೆ. ಒಂದು ಹಾಡಿದ್ರೆ ಚಲೋ ಇತ್ತು ಅಂತೇಳಿ ಅನಿಸ್ತು. ರಾಯರ ಮನಸ್ಸಿಗೆ ಬಂದಿತ್ತು ಏನೋ. ರಘುಭಟ್ರ ಮುಖಾಂತರ ಅಜನೀಶ್ ಲೋಕನಾಥ್ ಅವರು ಈ ಪ್ರಾಜೆಕ್ಟಲ್ಲಿ ಬರೋದು ತುಂಬ ಖುಷಿ ಆಯಿತು. ಆಲ್ರೆಡಿ ಟೀಸರ್ ಇದೆ ಸರ್. ಇದು ತುಂಬ ಎಷ್ಟು ಹಿಟ್ ಆಗಿದೆ ಅಂದರೆ, ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ರಿಂಗ್ಟೋನ್ಗಳು ಚೇಂಜ್ ಆಗಿಬಿಟ್ಟಿದೆ. ಬರೀ ಇದೇ ರಿಂಗ್ಟೋನ್ ಆಗಿದೆ. ಆಮೇಲೆ ನಾನು ಆಫೀಸಿಗೆ ಹೋದ ತಕ್ಷಣ ಮಠದಲ್ಲಿ ಫಸ್ಟ್ ಒಂದ್ಸಲ ಇದು ಹಾಡು ಕೇಳಿದ ಮುಂದಿನ ಕೆಲಸ ಇದಿಷ್ಟು ಟೀಸರ್ ಕೇಳಿಬಿಟ್ರೆ. ಇವಾಗ ನಾವು ಶ್ರೀಶಾ ಅವ್ರು ಕೂಡ ಅದೇ ಮಾತಾಡ್ತಿದ್ವಿ. ಜಸ್ಟ್ ಆ ಮ್ಯೂಸಿಕ್ ಸ್ಟಾರ್ಟ್ ಆದ ತಕ್ಷಣ ನಮಗೆ ಒಂಥರ ರೋಮಾಂಚನ ಆಗುತ್ತೆ, ಒಂಥರ ಭಕ್ತಿಭಾವ ಬರ್ತಾ ಇದೆ. ಇದನ್ನ ಕಂಪ್ಲೀಟ್ ಆಲ್ಬಮ್ ಸಾಂಗ್ ರಿಲೀಸ್ ಆದಮೇಲೆ ದೊಡ್ಡ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ, ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾ ಮಿತ್ರರಿಗೂ ಮತ್ತು ಇಲ್ಲಿ ವೇದಿಕೆ ಮೇಲಿರೋ ಗಣ್ಯರಿಗೂ, ಕೆಳಗಡೆ ಕೂತಂಥ ಗಣ್ಯರು ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ, ನಮ್ಮ ಗುರುಗಳಾದ ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ಅನಂತ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.